ಪಾಪ ಪ್ರದೀಪ್ ಈಶ್ವರಣ್ಣ ಅವರು ಬಂದು ಗಾಡಿ ಸ್ವಹ ಅವರೇ ಕೊಡಿಸಿ ಕೀ ಕೊಟ್ಟು ನಮ್ಮಂಥ ಬಡವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಅವರು ಬಡವ್ರ ಪರವಾಗಿದ್ದಾರೆ ಸರ್. ಇದು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ₹1 ಕೂಡ ಲಂಚ ಗಿಂಚ ಆ ಥರ ಏನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ನಾವು ಯಾರಿಗೂ ಕೊಟ್ಟೂ ಇಲ್ಲ ಸರ್. ಬಡವ್ರ ಮೇಲೆ ಚೆನ್ನಾಗಿ ಕಾಳಜಿ ತೋರಿಸ್ತಾ ಇದ್ದಾರೆ. ನಮ್ಮ ಶಾಸಕರು ಮುಂದೆ ಬರಲಿ, ಸಚಿವರಾಗಲಿ ಅಂತ ನಾವು ಕೋರ್ತಾ ಇದ್ದೀವಿ. ಮಿನಿ ಸಿದ್ದರಾಮಯ್ಯ ಅಂತ ನಾವು ತಿಳಿಸ್ತಾ ಇದ್ದೀವಿ. ప్రతిపన్న గెలిస్తేనే తచ్చినము లోను ఇప్పించా, ಗಾಡಿನ ಇಪ್ಪಿಚ್ಚ, 100 ಏಳು ಬದುಕ್ನಿ, 100 ಏಳು ಹಿಂಗೋಕ್ಕಿತ್ತ ಗೆಲ್ಲಿ. ಅವ್ರ ಕಡೆ ನೋಡಿದ್ರೆ ನಮಗೆ ಮುಂದೆ ಇಂಥ ಶಾಸಕರು ಇರಬೇಕು ನಮ್ಮ ಡಿಸ್ಟಿಕಲ್ಲಿ ಅನಿಸ್ತದೆ. ನಾನು ತುಂಬ ವರ್ಷದಿಂದ ಗಾಡಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಸೊ ನನಗೆ ಯಾವುದೂ ಎಲ್ಲ ರಿಜೆಕ್ಟ್ ಆಗಿದೆ. ಆದರೆ ಈಗ ಪ್ರದೀಪ್ ಈಶ್ವರ್ ಹತ್ರ ತುಂಬ ಒಳ್ಳೆಯವರು, ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವಾಗ ನಾನು ಹಾಕಿ 1 ತಿಂಗಳಾಯ್ತು ಅಷ್ಟೇ. 1 ತಿಂಗಳಿಂದ ನಾನು ಓಡಾಡಿದ್ದಕ್ಕೆ ಪಾಪ ಪ್ರದೀಪ್ ಈಶ್ವರಣ್ಣ ಅವರು ಬಂದು ಗಾಡಿ ಸ್ವಹ ಅವರೇ ಕೊಡಿಸಿ ಕೀ ಕೊಟ್ಟು ನಮ್ಮಂಥ ಬಡವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಪ್ರದೀಪ್ ಈಶ್ವರ್ ಸರ್ಗೆ. ಇನ್ನೂ ಜೀವನ ಪೂರ್ತಿ ಚೆನ್ನಾಗಿರಲಿ, 100 ವರ್ಷ ಆಯಸ್ಸು ಗಟ್ಟಿ ಕೊಡಲಿ ಪ್ರದೀಪ್ ಈಶ್ವರಣ್ಣ ಅವರಿಗೆ ಮನಸ್ಫೂರ್ತಿಯಾಗಿ ವಂದನೆಗಳನ್ನು ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್, ನಾವೆಲ್ಲೂ ಆ ಥರ ಎಮ್ ಎಲ್ ಹತ್ರ ಡೈರೆಕ್ಟಾಗಿ ಮಾತಾಡೂ ಇಲ್ಲ. ಸೊ ನಾವು ಹೋಗೂ ಇಲ್ಲ, ಏನೂ ಇಲ್ಲ. ಪ್ರದೀಪ್ ಈಶ್ವರ್ ಹತ್ರ ತುಂಬ ಚೆನ್ನಾಗಿ ಅವರು ಯಾರು ಭೇದ ಭಾವ ಏನೂ ಇಲ್ಲದೆ ಕಾಂತ ಮರ್ಯಾದೆ ಕೊಟ್ಟು ಮಾತಾಡಿ ನಮ್ಮನ್ನು ಹೃದಯಪೂರ್ವಕ ಧನ್ಯವಾದಗಳನ್ನು ತಲುಪಿಸಿದ್ದಾರೆ. ನಮಗೆ ಗಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅಣ್ಣ. ನಾವು 5-6 ವರ್ಷದಿಂದ ಗಾಡಿಗೆ ಅಪ್ಲೈ ಮಾಡ್ತಾ ಇದ್ವಿ, ಆದರೂ ರಿಜೆಕ್ಟ್ ಆಗ್ತಾ ಇತ್ತು. ಅದೇ ಪ್ರದೀಪ್ ಈಶ್ವರ್ ಸರ್ ಬಂದಾಗಿಂದ ನಾವು ಅಪ್ಲೈ ಮಾಡಿ 3-4 ತಿಂಗಳಿಗೆ ಗಾಡಿ ಕೊಟ್ಟಿದ್ದಾರೆ. ಮೊದಲೆಲ್ಲ ರಿಜೆಕ್ಟ್ ಆಗ್ತಾ ಇತ್ತು ಸುಧಾಕರ್ ಸರ್ ಇದ್ದಾಗ. ಇವಾಗ ಪ್ರದೀಪ್ ಈಶ್ವರ್ ಸರ್ ಬಂದಾಗಿಂದ 3 ತಿಂಗಳಿಗೆ ಗಾಡಿ ಕೊಟ್ಟಿದ್ದಾರೆ. ನಿನ್ನೆ ಬಂದು ಅವ್ರ ಪ್ರೋಗ್ರಾಮಲ್ಲಿ ಅವರು ಪ್ರತಿಯೊಬ್ಬರಿಗೂ ಬಂದು ಅವರೇ ಹತ್ರಕ್ಕೆ ಬಂದು ಮಾತಾಡಿಸಿ ಅಲ್ಲಿ ಕೀ ಕೊಟ್ಟು ಮಾತಾಡಿಸ್ಕೊಂಡು ಹೋಗಿದ್ದಾರೆ ಸರ್. ಅವರು ಬಡವ್ರ ಪರವಾಗಿದ್ದಾರೆ ಸರ್. ಇದು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ₹1 ಕೂಡ ಲಂಚ ಗಿಂಚ ಆ ಥರ ಏನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ನಾವು ಯಾರಿಗೂ ಕೊಟ್ಟೂ ಇಲ್ಲ ಸರ್. ಈಗ ಕೊಟ್ಟಿರೋದಕ್ಕೆ ನಮಗೂ ಯೂಸ್ಫುಲ್ ಇದೆ ಸರ್, ಗಾಡಿ ಓಡಿಸೋದಕ್ಕೆ, ಓಡಾಡೋದಕ್ಕೆ. ಅವಾಗೆಲ್ಲ ಮೊದಲು ಹೊಲ್ದ ಹತ್ರ ಎಲ್ಲ ಹೋಗ್ಬೇಕಾದ್ರೆ ನಡ್ಕೊಬರ್ಬೇಕಿತ್ತು ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ. ಈಗ ಗಾಡಿ ಇರೋದ್ರಿಂದ ಗಾಡಿಯಲ್ಲೇ ಹೋಗ್ಬೋದು ಸರ್, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ. ಸರ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್. ಪ್ರದೀಪ್ ಸರ್ ಅವರು ನಮ್ಮ ಊರಿಗೆ ನಮ್ಮ ಶಾಸಕರು ಅನ್ನೋ ಕಾರ್ಯಕ್ರಮದಲ್ಲಿ ನಮ್ಮೂರಿಗೆ ಬಂದಿದ್ದರು. ಫಲಾನುಭವಿಗಳು ನಾವು ಕೇಳಿದ್ವಿ, ನಮ್ಮ ಊರಿಗೆ ಇಂಥ ಸಮಸ್ಯೆ ಇದೆ ಸ್ವಾಮಿ, ನಮಗೆ ಮಾಡಿಕೊಡ್ಬೇಕು ಅಂತ. ಸಾರು ತುಂಬ ಹೃದಯದಿಂದ ನಮಗೆ ಸ್ವಾಗತ ಮಾಡಿ ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಂದಾಗ ಹೆಂಗೆ ಹ್ಯಾಂಡಿಕ್ಯಾಪ್ ಇದ್ದಾರೆ ಸರ್ ನಮ್ಮ ಸ್ನೇಹಿತರು, ಈ ಥರ ತೊಂದರೆ ಇದೆ ಬಡವರು ಅಂತ ಕೇಳ್ಕೊಂಡಾಗ ಆಯಿತು, ತುಂಬ ಬೇಗ ಬಂದಿದ್ದ ಅನುದಾನದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದ ಮಾತು ಪ್ರಕಾರ ನಮಗೆ ಈ ತುಂಬ ಹೃದಯದಿಂದ ನಿನ್ನೆ ಒಂದು ಫಂಕ್ಷನ್ ಮಾಡಿ ತಗೊಬಂದು ಅವರೇ ಕೈಗೆ ಅಕ್ಕಿ ಕೊಟ್ಟು ಎಷ್ಟೋ ಸಂತೋಷವಾಗುತ್ತೆ. ಅವರು ಮಾಡಿರೋ ಕೆಲಸಗಳಾಗಿರ್ಬೋದು, ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಆಗಿರ್ಬೋದು, ನಮಗೆ ತುಂಬ ಸಂತೋಷ ಆಗುತ್ತೆ. ಇಂಥ ಶಾಸಕರು ನಮಗಿದ್ದಾರೆ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೊಳೋದಕ್ಕೆ ಒಂದು ಸಂತೋಷ ಆಗುತ್ತೆ ನಮಗೆ. ನಮ್ಮ ಶಾಸಕರು ಬಂದ ಮೇಲಕ್ಕೆ ಬಡವ್ರ ಮೇಲೆ ಕಾಳಜಿ ಜಾಸ್ತಿ ಇದೆ. ನಮ್ಮೂರಲ್ಲಿ 3-4 ಸತಿ ಅಪ್ಲೈ ಮಾಡಿದರು, ರಿಜೆಕ್ಟ್ ಆಗಿದೆ. ಈ ವರ್ಷ ನಮ್ಮ ಸಾಹೇಬರು ಪ್ರತಿಯೊಬ್ಬರಿಗೂ ಅಂಗವಿಕಲರಿಗೆ ಮತ್ತು ಅನಾಥರಿಗೆ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲೂ ಒಂದು ಬೈಕ್ ಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಕ್ರೀಡಾಂಗಣದಲ್ಲಿ ಹಂಚಿಕೆ ಮಾಡಿ ಹೋಗಿದ್ದಾರೆ. ಒಬ್ಬರು ಕೊಟ್ಟು ಕೈ ತೊಳ್ಕೊಂಡು ಹೊರಟೋಗಿಲ್ಲ. ಬಡವ್ರ ಮೇಲೆ ಚೆನ್ನಾಗಿ ಕಾಳಜಿ ತೋರಿಸ್ತಾ ಇದ್ದಾರೆ. ನಮ್ಮ ಶಾಸಕರು ಮುಂದೆ ಬರಲಿ, ಸಚಿವರಾಗಲಿ ಅಂತ ನಾವು ಕೋರ್ತಾ ಇದ್ದೀವಿ. ಮಿನಿ ಸಿದ್ದರಾಮಯ್ಯ ಅಂತ ನಾವು ತಿಳಿಸ್ತಾ ఇದ್ದೀವಿ. మాకి ఎమ్మెల్యే సాయం చేయించినాడు ఏమి గాడికి. ఇన్నాళ్ళు 10 సుధాకర్ నాకు ఏం పని చేయలేదు. ఇవిడు ప్రతిపన్న గెలిస్తేనే తచ్చినము లోను ఇప్పించా, ಗಾಡಿನ ఇప్పించా, 100 ఏళ్ళు బతుకుని, 100 ఏళ్ళు ఇంకొక గెలిని, 3 కితాలు గెలిని. ఆయనకే మేము సపోర్ట్ చేయాలి. ఆయన మినిట్లు అయితే మాకే భారీ సంతోషము. ఇంకొక దేవుని కాపాడుతాడో దేవుళ్ళంతా ఆయన పక్కే ఉండేది. అయ్యాలే వాళ్ళకి సుధాకర్ సోల్పోతాడు, ఇదంతా ఖచ్చితం. ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರು. ಹ್ಯಾಂಡಿಕ್ಯಾಪ್ಟ್ ಇದಕ್ಕೆ ಯಜಮಾನರಿಗೆ MLA ಸಾಹೇಬ್ರಿಗೆ ನಾವು 2-3 ಸಲ ಕೇಳಿದ್ವು. ಆಯಿತು, ಅದು ಇನ್ನೂ ಬಂದಿಲ್ಲ, ಬಂದ ಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ತಮ್ಮಗೆ ಇವಾಗ ಮಾಡಿಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ಗಾಡಿ. ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್ ನಮ್ಮ ಕಡೆಯಿಂದ. ಅವ್ರ ಕಡೆ ನೋಡಿದ್ರೆ ನಮಗೆ ಮುಂದೆ ಇಂಥ ಶಾಸಕರು ಇರಬೇಕು ನಮ್ಮ ಡಿಸ್ಟಿಕಲ್ಲಿ ಅನಿಸ್ತಿದೆ ಸರ್.